ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಫ್ಯಾಮಿಲಿ. ನಾನು ನಿಮ್ಮ ಪೃಥ್ವಿ ಸುನೀಲ್. ಇವತ್ತು ನಾನು ನನ್ನ ಮಗ ಇಬ್ಬರು ಸೇರಿ ಎಗ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀವಿ. ನನಗೆ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿತ್ತು, ಅಡುಗೆ ಮಾಡೋ ಮೂಡಿರಲಿಲ್ಲ. ನನ್ನ ಮಗ ಅಮ್ಮ ನಾನು ಬರ್ತೀನಿ ಇಬ್ಬರು ಸೇರಿ ಅಡುಗೆ ಮಾಡೋಣ ಅಂತ ಹೇಳ್ದೆ. ನಾನು ಓಕೆ ಅಂತ ಹೇಳಿದೆ. ಹಾಯ್, ಇವತ್ತು ನನ್ನ ಮಗ ಅಡುಗೆ ಮಾಡ್ತಾನಂತೆ. ಮಾಡ್ತೀಯ ಮಗನೇ? ಏನು ಮಾಡ್ತೀಯ ಇವತ್ತು? ಎಗ್ ಫ್ರೈಡ್ ರೈಸ್ ಮಾಡ್ತೀಯಾ? ತಿನ್ಬೋದಾ? ಬನ್ನಿ ನೋಡೋಣ, ಅವನು ಎಗ್ ಫ್ರೈಡ್ ರೈಸ್ ಮಾಡ್ತಾನಂತೆ. ಹೇಗೆ ಮಾಡ್ತಾನಂತ ನೋಡೋಣ. ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ. 1 ಟೊಮೆಟೊ, 3 ಈರುಳ್ಳಿ, 5 ಹಸಿಮೆಣಸಿನ್ಕಾಯಿ, 1 ಕ್ಯಾಪ್ಸಿಕಮ್, 1 ಕ್ಯಾರೆಟು, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 7 ಮೊಟ್ಟೆ, 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ವಿನಿಗರ್, ಎಣ್ಣೆ, ಕೊತ್ತಂಬರಿ ಸೊಪ್ಪು, 3 ಸ್ಪೂನ್ ಪೆಪ್ಪರ್ ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದಾನೆ. ಬಾಣಲಿ ಇಟ್ಕೊಂಡು ನಾನು ತೊಗೊಂಡಿದ್ದಂಥ ಎಣ್ಣೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಎಣ್ಣೆ ಹಾಕೊಂಡ ನಂತರ ಇಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಥರ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಪೇಸ್ಟು ಸಹ ಹಾಕೊಬಹುದು. ನನಗೆ ಈ ರೀತಿ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡನ್ನೂ 2 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ಹಸಿಮೆಣ್ಸಿನ್ಕಾಯಿನೂ ಕೂಡ ಈಗ ಸಣ್ಣದಾಗಿ ಹೆಚ್ಕೋಬೇಕು. ಈಗ ಹೆಚ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸಣ್ಣಗೆ ಹೆಚ್ಕೊಳ್ಳೋದ್ರಿಂದ ಬಾಯಿಗೆ ಸಿಗಲ್ಲ, ಅನ್ನದ ಜೊತೆ ಆರಾಮಾಗಿ ತಿನ್ಬೋದು. ನಂತರ ಇಲ್ಲಿ 3 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು, ಇದು ಕೂಡ ಬಾಯಿಗೆ ಸಿಗಬಾರ್ದು. ಆ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಈರುಳ್ಳಿ ಫ್ರೈ ಆಗೋದಕ್ಕೆ ನಾನು ಸಣ್ಣ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 1.5 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋ ರೀತಿಲಿ ಫ್ರೈ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಟೊಮೆಟೊನು ಕೂಡ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನು ಕೂಡ ಸಣ್ಣದಾಗಿ ಹೆಚ್ಕೋಬೇಕು. ಯಾವತ್ತೂ ಇಲ್ದದ್ದನ್ನು ಇವತ್ತು ಅಡುಗೆ ಮಾಡ್ತೀನಿ ಅಂತ ಬಂದಿದ್ದಾನೆ. ಮಾಡ್ಕೋತಾರೆ, ಮಾಡಲ್ಲ ಅಂತಿಲ್ಲ. ಆಮ್ಲೆಟ್ ಈ ಥರದ್ದೆಲ್ಲ ಮಾಡ್ಕೊಳ್ಳೋರು. ಎಗ್ ಫ್ರೈಡ್ ರೈಸ್ ಇದು ಸೆಕೆಂಡ್ ಟೈಮು ಮಾಡ್ತಿರೋದು. ಫಸ್ಟ್ ಟೈಮ್ ಒಂದು ಸತಿ ನಾನು ಹುಷಾರಿಲ್ಲದೆ ಹೋದಾಗ ಮಾಡ್ತೀನಿ ಅಂತ ಹೋದ, ಅನ್ನಕ್ಕೆಲ್ಲ ಇಟ್ಟು ಎಲ್ಲನೂ ರೆಡಿ ಕಟ್ ಮಾಡ್ಕೊಂಡ. ಅವರಪ್ಪ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದರು. ಈಗ ನಾವು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊತಾ ಇದ್ದೀವಿ. ನಿಮಗೆ ಸಣ್ಣದ ಕ್ಯಾಪ್ಸಿಕಮು ಕ್ಯಾರೆಟು ಇಷ್ಟ ಆಗಲ್ಲ ನಮಗೆ ಅಂತಂದರೆ ಅದನ್ನ ಸ್ಕಿಪ್ ಮಾಡ್ಬೋದು. ಇದೆಲ್ಲ ಇದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಂತರ ಇದು ಸ್ಮೂತ್ ಆಗಬೇಕು, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಸ್ಮೂತ್ ಆಗಬೇಕು. ಅದಕ್ಕೋಸ್ಕರ ನಾನು ಮುಚ್ಚಿ ಒಂದು 2 ಸೆಕೆಂಡ್ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗೆಲ್ಲ ಸ್ಮೂತ್ ಆಗುತ್ತೆ, ತುಂಬ ಬೇಯಿಸ್ಕೋಬಾರ್ದು, ಸ್ಮೂತ್ ಆಗುತ್ತೆ. ನಂತರ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಒಂದು 7 ಮೊಟ್ಟೆನ ಒಂದು ಬೌಲ್ಗೆ ಒಡೆದಿಟ್ಕೊಂಡಿದ್ದೀನಿ. ಆ ಮೊಟ್ಟೆನೂ ಕೂಡ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆನ ಸೇರಿಸ್ಕೊಂಡ ನಂತರ ಮುಚ್ಚಬೇಕು. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಸಿಮ್ಮಲ್ಲೇ ಇಡಬೇಕು. ನಾವು ಹಾಗೇ ಹುರಿದನ್ನ ಜೋರು ಮಾಡಬಾರ್ದು, ತಲೆ ಹಿಡಿಯುತ್ತೆ. ಸಿಮ್ಮಲ್ಲಿ ಇಡಬೇಕು. ಸಿಮ್ಮಲ್ಲಿ ಇಡೋದ್ರಿಂದ ಅದು ಸುತ್ತಿಗೆ ಬೇಯ್ಕೊಂಬರುತ್ತೆ. ಬೇಯ್ಕೊಂಬಂದಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಸಪ್ಪೆ ಆಗುತ್ತಲ್ವ, ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಈಗ ಸುತ್ತಿಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ಎಲ್ಲನೂ ಪೂರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಸಣ್ಣದಾಗಿ ಪುಡಿ ಥರ ಆಗಿಬಿಡುತ್ತೆ ಮೊಟ್ಟೆ. ಆ ರೀತಿ ಚೆನ್ನಾಗಲ್ಲ, ಮಕ್ಕಳು ಕೂಡ ಇಷ್ಟಪಡಲ್ಲ. ನನ್ನ ಮಕ್ಕಳಿಗೆ ಮೊಟ್ಟೆ ಎಲ್ಲ ದಪ್ಪ ಕಾಣಿಸ್ಬೇಕು, ಹಂಗೇ ಆಮೇಲೆ ತಿನ್ಬೇಕಾದ್ರೆ ಬಾಯಿಗೆ ಸಿಗಬೇಕು, ಆ ರೀತಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಸಪ್ರೇಟಾಗಿ ಮೊಟ್ಟೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ನೋಡಿ, ಈಗ ಗಟ್ಟಿಯಾಗಿದೆಯಲ್ಲ, ಈ ರೀತಿ ಗಟ್ಟಿ ಬರಬೇಕು. ಈ ರೀತಿ ಗಟ್ಟಿ ಬಂದಾಗ ನನ್ನ ಕೈಲಿ ಇದು ಮಗ್ಚೆ ಇದೆಯಲ್ಲ, ಮಗ್ಚೆ ಕೈಲಿ ಈ ಥರ ಕುಟ್ಕೋಬೇಕು. ಹಿಂಗೆ ಕುಟ್ಕೊಳ್ಳೋದ್ರಿಂದ ಅದು ಸಣ್ಣ ಪೀಸ್ಗಳಾಗುತ್ತೆ. ಸಣ್ಣ ಪೀಸ್ಗಳಾದರೆ ಅದು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಅಟ್ರ್ಯಾಕ್ಟಿವ್ ಆಗಿ. ಬಾಯಿಗೆ ತಿಂತಿದ್ರೆ ಇನ್ನೊಂಥರ ಖುಷಿ ಅನಿಸುತ್ತೆ ಮಕ್ಕಳಿಗೆ. ಹಾಗಾಗಿ ಈ ರೀತಿ ಮಾಡಿಕೊಂಡೆ. ನನ್ನ ಮಗಳಿಗೆ ಈ ರೀತಿಯೇ ಇಷ್ಟ. ತೀರಾ ಸಣ್ಣದಾಗಿ ಏನಾದರೂ ಫುಲ್ಲು ಹುರ್ಕೊಬಿಟ್ರಂತೂ ಅವತ್ತಂತೂ ತಿನ್ನೋದೇ ಇಲ್ಲ ಅವಳು. ಹಠ ಮಾಡಿಬಿಡ್ತಾಳೆ, ಅಮ್ಮ ಇಟ್ಟು ನಂಗೆ ಇಷ್ಟ ಆಗಲ್ಲ, ದಪ್ಪ ಬೇಕು ಅಂತ ತುಂಬಾ ಹಠ ಮಾಡ್ತಾಳೆ ತಿನ್ನೋಕ್ಕೆ. ಅವನಿಗೆ ಗೊತ್ತು, ಅವಳ ತಂಗಿಗೆ ಯಾವ ರೀತಿ ಬೇಕು ಅಂತ ಆ ರೀತಿ ಅವನು ರೆಡಿ ಮಾಡ್ತಾ ಇದ್ದಾನೆ. ಅವಳು ಹಿಂದ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ, ಅಣ್ಣ ದಪ್ಪ ಮಾಡ್ತಾ ಇದ್ದಾನಿಲ್ಲ, ಸಣ್ಣದಾಗಿ ಪೀಸ್ ಮಾಡಾಕ್ತಿದ್ದಾನ ಅಂತ. ಇಲ್ಲ, ಚೆನ್ನಾಗಿ ಮಾಡಿದ್ದಾನೆ. ಈಗ ನಂತರ ಬಾಣಲೆನ ಸಪ್ರೇಟಾಗಿ ಎತ್ತಿಟ್ಕೊಂಡು ಮತ್ತೆ ಸ್ಟಾರ್ಟಿಂಗ್ ಗೊಜ್ಜು ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಪಾತ್ರೆನೇ ಒಲೆ ಮೇಲೆ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಲೋಟ ಅಕ್ಕಿನ ತೊಗೊಂಡಿದ್ದೆ. ಅಕ್ಕಿನ ತೊಗೊಂಡು ಅದು ಅನ್ನ ಮಾಡ್ಕೊಂಡಿದ್ದೆ. ಅನ್ನನ ತಣ್ಣಗಾಗಿ ಇಟ್ಕೊಂಡಿದ್ದೀನಿ. ಈ ಅನ್ನನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅನ್ನ ಎಲ್ಲನೂ ಸೇರಿಸ್ಕೋಬೇಕು. ನನ್ನ ಮಗನಿಗೆ ಈ ಥರ ಹೊಸದಾಗಿ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಇವನ ಜೊತೆ ನನ್ನ ಅಕ್ಕನ ಮಗನೂ ಕೂಡ ಇದ್ದಾನೆ, ಅವನಿಗೂ ಕೂಡ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಅವ್ರಿಗೆ ರಜೆ ಬಂತು ಅಂದರೆ ಇಲ್ಲಿಗೆ ಬರ್ತಾನಲ್ಲ, ಆಗ ಅವನು ಇಬ್ಬರು ಸೇರಿಕೊಂಡು ಏನಾದರೂ ಮಾಡ್ಕೋತಾ ಇರ್ತಾರೆ.
ಜ್ಯೂಸ್ ಆಗಿರ್ಬೋದು ಅಥವಾ ಈ ಥರ ಆಮ್ಲೆಟ್ ಏನೇನಾದರೂ ಆಯಿತು ಮಾಡ್ಕೋತಾ ಇರ್ತಾರೆ. 1 ಸ್ಪೂನಷ್ಟು ಸೋಯಾ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಸುತ್ತ ಹಾಕಪ್ಪ ಅಂತ ಹೇಳಿದ್ರೆ ಮಧ್ಯದಲ್ಲಿ ಎಲ್ಲನೂ ಹಾಕ್ಬಿಟ್ಟ. ಮತ್ತು ನಾನು ಎಲ್ಲಿ ಬೈತೀನಿ ಅಂದ್ಬಿಟ್ಟು ಮತ್ತೆ ಅದು ಇನ್ನೊಂದು ಅರ್ಧ ಸ್ಪೂನ್ ತೊಗೊಂಡು ಸುತ್ತ ಹಾಕ್ತಾ ನಂತರ ಇಲ್ಲಿ 1 ಸ್ಪೂನಷ್ಟು ವಿನಿಗರ್ನು ಕೂಡ ಸೇರಿಸ್ಕೊತಾ ಇದ್ದೇನೆ. ನಂತರ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು. ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಗುತ್ತೆ. ನಂತರ ಇದ್ರ ಜೊತೆ ನಾವು ಎಂಥದ್ದು ಅರಿಶಿಣದ ಪುಡಿ ಅದನ್ನು ಕೂಡ ಸೇರಿಸ್ಕೊಬೇಕು. ಅದ್ರ ಜೊತೆ ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೋಬೇಕು. ಪೆಪ್ಪರ್ ಪೌಡ್ರ್ 2 ಸ್ಪೂನ್ ಸಾಕಪ್ಪ ಅಂತ ಹೇಳ್ತಾ ಇದ್ದೀನಿ, ಅವ್ನು ಕೇಳ್ತಾ ಇಲ್ಲ. ಅಮ್ಮ ಚಳಿ ಇದೆ, ಸ್ಪೈಸಿಯಾಗಿ ತಿನ್ನಬೇಕು ಅಂತೇಳಿ ಸೇರಿಸ್ಕೊತಾ ಇದ್ದೇನೆ. ನನ್ನ ಮಗಳು ಹಿಂದ್ಗಡೆನೇ ನಿಂತ್ಕೊಂಡು ಅಣ್ಣ ಇನ್ನು ಸ್ವಲ್ಪ ಹಾಕೋಣ ಅಂತ ಹೇಳಿ ಹಾಕಿಸ್ಕೊತಾ ಇದ್ದಾರೆ. ಪೆಪ್ಪರ್ ಪೌಡ್ರ್ ಜಾಸ್ತಿ ಆಗಿದೆ, ಹೆಚ್ಚು ಕಮ್ಮಿ ತುಂಬಾ ಖಾರ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಅವನಿಗಾಗಲಿಲ್ಲ ಅಂದರೆ ಅನ್ನ ಜಾಸ್ತಿ ಇದೆಯಲ್ಲ, ಅವನಿಗೆ ತಿರುಗ್ಸೋಕ್ಕೆ ಬರ್ತಾ ಇಲ್ಲ. ಅವನಿಗೆ ಬಿಟ್ಬಿಟ್ಟ ನನ್ನ ಮಗಳು. ನಾನು ಮಾಡ್ತೀನಿ ಅಂತ ಬಂದು ಹಿಂಗೆ ಅಳ್ಳಾಡ್ತಿದ್ಲು, ಅವಳು ಬಿಟ್ಟು ಹೋದ್ಲು. ಕೊನೆಗೆ ಇವನು ಅಮ್ಮ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಮ್ಮ ಅಂತ ಮತ್ತೆ ಬಂದ. ಆದ್ರೂ ಅವ್ನ ಕೈಲಿ ಆಗ್ತಿಲ್ಲ ನೋಡಿ. ಸ್ವಲ್ಪ ಕೆಳಗಡೆ ಇಟ್ಕೋಬೇಕು, ಮೇಲೆ ಇಟ್ಕೊಂಡು ಮಾಡ್ತಾಯಿದ್ದಾನೆ. ಅವ್ನಿಗೆ ತಿರ್ಗ್ಸೋಕ್ಕಷ್ಟು ಆಗ್ತಾಯಿಲ್ಲ, ಬಿಟ್ಟ. ಫೈನಲ್ ಟಚ್ ನಾನೇ ಕೊಡಬೇಕಾಗಿ ಬಂತು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ನನ್ನ ಮಗಳು ಹಿಂದ್ಗಡೆ ಪ್ಲೇಟ್ ಇಟ್ಕೊಂಡು ಕಾಯ್ತಾ ಇದ್ದಾಳೆ. ನಮ್ಮಮ್ಮ ಎಷ್ಟೊತ್ತಿಗೆ ಎಗ್ ಫ್ರೈಡ್ ರೈಸ್ ಕೊಡ್ತಾರೆ, ನಾನು ಯಾವಾಗ ತಿಂತೀನಪ್ಪ ಅಂತ ಕಾಯ್ಕೊಂಡು ನಿಂತಿದ್ದಾಳೆ. ನೋಡಿ ತುಂಬ ಚೆನ್ನಾಗಿ ಆಗ್ತಾಯಿದೆ. ಮೊಟ್ಟೆ ನೋಡಿ ಇದಕ್ಕೆ ಎಲ್ಲಿ ಕಾಣಿಸ್ತಿದೆಯಲ್ಲ ದಪ್ಪ ದಪ್ಪಾಗಿ ಹಾಗೆ ಕಾಣಿಸ್ಬೇಕು. ಅದೇ ರೀತಿ ಕಾಣಿಸಿದ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಅದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅವರಿಗೆ. ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ. ಆ ರೀತಿ ದಪ್ಪದಾಗಿ ನಾವು ಮೊಟ್ಟೆನ ಹುರ್ಕೋಬೇಕಾಗುತ್ತೆ. ನಂತರ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಎಗ್ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸ್ಪೈಸಿಯಾಗಿ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ. ನಿಮಗೂ ಕೂಡ ಈ ರೀತಿ ಎಗ್ ಫ್ರೈಡ್ ರೈಸ್ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ, ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಹಾ, ಎಷ್ಟು ಚೆನ್ನಾಗಿ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಅದೇ ರೀತಿ ಪಕ್ಕದಲ್ಲಿ ಕಬಾಬ್ ಕೂಡ ರೆಡಿಯಾಗಿದೆ. ನನ್ನ ಮಗ ತಿನ್ನಿಸ್ತಿದ್ದಾನೆ ಟೇಸ್ಟ್ ಮಾಡಿ ಅಂತ. ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ಸಖತ್ತಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.